ಹೊರತೂರಿನಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಎಲ್ಲ ಭಾಗಿಯಾಗಿದ್ರು, ನೀವು ಕೂಡ ಹೋಗಿದ್ರಿ. ಸೊ ಹೇಗಿತ್ತು ಮತ್ತೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲ ಒಟ್ಟಿಗೆ ಭೇಟಿಯಾಗುವಂಥದ್ದು? ನಾನು ಆ್ಯಕ್ಚುಲಿ ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ಬಿಕಾಸ್ ಸ್ವಲ್ಪ ಕೆಲಸಗಳಿದ್ವು, ಮೀಟಿಂಗ್ಸ್ಗಳಿದ್ವು. ಅದನ್ನ ಫಿನಿಶ್ ಮಾಡ್ಕೊಂಡು ನಾನು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು. ನಾನು ಹೋಗೋಷ್ಟೊತ್ತಿಗೆ ಮೋಸ್ಟ್ಲಿ ಎಲ್ಲ ಮುಗ್ದೇ ಹೋಗಿತ್ತು ಅನಿಸುತ್ತೆ. ಬಟ್ ಅವ್ರನ್ನ ವೆಲ್ಕಮ್ ಮಾಡಿರೋಂಥ ರೀತಿ, ರಿಸೀವ್ ಮಾಡಿರೋಂಥ ರೀತಿ ನಂಗೆ ತುಂಬ ಖುಷಿ ಆಯಿತು. ಮನೆ ತೋರಿಸಿದ್ರು, ಮನೆ ಎಲ್ಲ ನೋಡಿದೆ. ಮನೆ ನೋಡಿ ಆಮೇಲೆ ಹೊರಟಿದ್ದೀನಿ. ಅಲ್ಲಿರೋ ಜನನ ಭೇಟಿ ಮಾಡಿಬಿಟ್ಟು ಖುಷಿ ಆಯಿತು. ಕೆಲವೊಂದು ಸರಿ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಗಲಾಟೆಗಳಾಗೋಗಿದೆ, ಹೊಡೆದಾಟನೂ ಆಗಿದೆ, ಅದರಿಂದ ಹೊರಗಡೆನೂ ಬಂದಿದ್ದಾರೆ. ಸೊ ಅದಾದರೂ ಕೂಡ ಈ ಬಾರಿಯ ಬಿಗ್ ಬಾಸ್ ಹೇಗಿದೆ ಅಂದರೆ ಇನ್ನೂ ಚರ್ಚೆಗಳು ಮಧ್ಯದಲ್ಲಿ ಫ್ಯಾನ್ಸ್ ವಾರ್ ಸ್ಟಾರ್ಟ್ ಆಗಿದೆ. ಸೊ ನೀವು ಮೊದಲೇ ಹೇಳ್ತಿರ್ತೀರಾ ಅಂದರೆ ಈ ಥರ ಫ್ಯಾನ್ಸ್ ವಾರ್ ಬಗ್ಗೆ ಎಲ್ಲ. ಸೊ ನಿಮ್ಮ ವಿಚಾರದಲ್ಲಿ ನಿಮ್ಮದು ಮತ್ತು ಇನ್ನೊಬ್ಬರು ಕಂಟೆಸ್ಟೆಂಟ್ ಬಗ್ಗೆ ಫ್ಯಾನ್ ವಾರ್ ನಡೀತಾರಂತರ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್? ನಾವು ಮನೇಲಿ ಇರಬೇಕಿದ್ರೆ ನಮಗೆ ನಮ್ಮ ವಾದದ ಪ್ರಕಾರ, ನಮ್ಮ ಫ್ಯಾನ್ಸ್ ಪ್ರಕಾರ, ನಮ್ಮ ಫ್ಯಾನ್ಸ್ ಇನ್ನೊಬ್ರು ಫ್ಯಾನ್ಸ್ ಜೊತೆ ನಾವು ಹೇಗೆ ಮನೇಲಿ ಗಲಾಟೆ ಆಡ್ತಿದ್ವೋ ಆ ಥರ ಅವರು ರಿಯಾಕ್ಟ್ ಕೂಡ ಮಾಡ್ತಿದ್ರು. ಅದು ಸಹಜ. ಆ್ಯಂಡ್ ಅದಕ್ಕೆ ಮೋಸ್ಟ್ಲಿ ಎಂಟರ್ಟೈನಿಂಗ್ ಆಗಿದ್ದು ಕೂಡ ಸೀಸನ್ ಅದೊಂದು ಇರಬೇಕು. ಆ ಗೇಮ್ ನಡೀತಿರ್ಬೇಕಿದ್ರೆ, ಯಾವುದೇ ಮ್ಯಾಚ್ ನಡೀತಿರ್ಬೇಕಿದ್ರು ಹೇಗೆ ಇಂಡಿಯಾ ಪಾಕಿಸ್ತಾನಿಗೆ ಇರ್ತದೋ ಆ ಥರ ಇದ್ರೇ ಒಂದು ಕುತೂಹಲ ಇರುತ್ತೆ, ಎಂಟರ್ಟೈನ್ಮೆಂಟ್ ಅಂತ ಇರುತ್ತೆ. ಬಟ್ ಈ ಗೇಮ್ ಮುಗಿದ ಮೇಲೆ ಅಂದರೆ ಆ ಮುಖ್ಯದ್ವಾರದಿಂದ ಹೊರಗಡೆ ಬರ್ತಿದ್ದ ಹಾಗೆ ಒಬ್ಬರು ಟ್ರಾಫಿ ತಗೊಳ್ತಿದ್ದ ಹಾಗೆ ಈ ಗೇಮ್ ಮುಗಿಯುತ್ತೆ. ಸೊ ಇಲ್ಲಿ ತನಕ ಆಗ್ತಿರೋಂಥ ಗಲಾಟೆ ಇನ್ನು ಮುಂದೆ ಮುಂದುವರಿಯುತ್ತೆ ಅಂದರೆ ಇದಕ್ಕೆ ಲಾಜಿಕ್ಕೇ ಇಲ್ಲ. ಇಟ್ ಇಸ್ ಚೈಲ್ಡಿಶ್ ಬಿಹೇವಿಯರ್. ಅದು ಐ ಥಿಂಕ್ ಇಟ್ಸ್ ನಾನ್ ಸೆನ್ಸ್ ಅಂತ. ಸೊ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬಾರ್ದು. ನಾವು ಹೇಗೆ ಹೊರಗಡೆ ಬಂದ ತಕ್ಷಣ ನಮ್ಮ ಇವಾಗ ನಾವು ಏನಕ್ಕಿದ್ದೀವಿ, ಖುಷಿಗೋಸ್ಕರ ಇದ್ದೀವಿ. ನಾವು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಚೆನ್ನಾಗಿದ್ದೀವಿ, ಫ್ಯಾನ್ಸ್ ಕೂಡ ಹೀಗೆ ಚೆನ್ನಾಗಿದ್ಬಿಟ್ರೆ ಒಂದು ಇತಿಹಾಸನೇ ಕ್ರಿಯೇಟ್ ಆಗುತ್ತೆ. ಯಾವ ಫ್ಯಾನ್ ವಾರ್ ಕೂಡ ಇರಲ್ಲ. ಇದಕ್ಕೆ ಲಾಜಿಕ್ ಇಲ್ಲ ಅಂತ ಅನ್ಸುತ್ತೆ. ಸೊ ಎಲ್ಲ ಖುಷಿಯಾಗಿದ್ದು ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಣ ಅಂತ ಹೇಳ್ತೀನಿ. ಕೊನೆಯದಾಗಿ ತವರೂರಿಗೆ ಹೋಗ್ತಾ ಇದ್ದಾರಂತೆ, ಅಲ್ಲಿ ಫ್ಯಾನ್ಸ್ ಮೀಟ್ ಎಲ್ಲ ಇದೆ ಅಂತೆ, ಯಾವತ್ತು ಏನು ಅಂತ? ಸೊ ನಾನು ಆ್ಯಕ್ಚುಲಿ ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ನಾನು ಹೊರಡ್ತಾನೆ ಇದ್ದೀನಿ. ಆ್ಯಂಡ್ ನನಗೆ ಬಂದ ತಕ್ಷಣ ಶೃಂಗೇರಿ ಹೋಗಬೇಕಿತ್ತು ಅಂತ ಆಸೆ ಇತ್ತು. ನಾನು ಮರೆತೇ ಹೋಗಿದ್ದೆ. ಹೌದಲ್ವಾ, ಇಂಟರ್ವ್ಯೂಸ್ ಎಲ್ಲ ಇರ್ತವೆ ಕೂಡ. ಬಿಕಾಸ್ ದ್ಯಾಟ್ಸ್ ಮೈ ಫಸ್ಟ್ ರೆಸ್ಪಾನ್ಸಿಬಿಲಿಟಿ. ನನಗಿಷ್ಟು ಹೆಸರು ಕೊಟ್ಟಿರೋವಂಥವ್ರು ಆ್ಯಂಡ್ ನನ್ನ ಯಾವತ್ತೂ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋವಂಥ ಮೀಡಿಯಾಗೆ ನಾನು ಫಸ್ಟ್ ಅಪ್ರೋಚ್ ಮಾಡಿ ಅವ್ರನ್ನ ಫಸ್ಟ್ ಮಾತಾಡಿಸ್ಬೇಕು ಅಂತ ಇದ್ದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನು ನಾನು ಶೃಂಗೇರಿಗೆ ಹೋಗ್ತೀನಿ ನಾಳೆ. ಹಾಗೆ ನಾನೇನೋ ಹೋಗ್ತೀನಿ. ಟೈಮಿಂಗ್ಸ್ ಎಲ್ಲದೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ, ಎಲ್ಲಿ ಯಾವಾಗ ಹೇಗೆ ಅಂತ. ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಲೆಟ್ಸ್ ಸಿ ಹೇಗಿರುತ್ತೆ ಅಲ್ಲಿ ಅಂತ. ಥ್ಯಾಂಕ್ ಯು ಸಂಗೀತ ಅವರು. ಒಳ್ಳೆದಲ್ಲಿ ಮಾರಿಗೋಲ್ಡ್ ಸೂಪರ್ ಸಕ್ಸಸ್ ಆಗಲಿ, ನಂತರ ದೊಡ್ಡ ದೊಡ್ಡ ಸಿನಿಮಾಗಳು ಹುಡ್ಕೊ ಬರಲಿ. ಥ್ಯಾಂಕ್ ಯು. ಮಾರಿಗೋಲ್ಡ್ ಮೂವಿ ರಿಲೀಸ್ ಆಗ್ತಾ ಇದೆ. ಡೇಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಟೀಸರ್ ಇವಾಗಷ್ಟೇ ರಿಲೀಸ್ ಆಗಿದೆ. ಅದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ರಿವ್ಯೂಸ್ ಕೂಡ ಕೊಡಿ. ನಾನು ನಿಮ್ಮ ರಿವ್ಯೂಸ್ ಕೂಡ ಶೇರ್ ಮಾಡ್ತೀನಿ ನನ್ನ ಸ್ಟೋರಿಲಿ. ನೀವು ಇಷ್ಟೋ ತನಕ ನನಗೆ ಹೇಗೆ ಸಪೋರ್ಟ್ ಮಾಡ್ಕೊಂಬಂದ್ರೆ ಹೀಗೆ ಮುಂದೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಪ್ರೀತಿ ನಿಮಗೂ ಕೂಡ ಹಾಗೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಇವಿಷ್ಟು ಸಂಗೀತ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.